ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ ಪಿ ಚಿದಂಬರಂ ಅವರು ತಮ್ಮ ಹಕ್ಕು ಚಲಾಯಿಸಿ ಹೊರಬಂದಂಥದ್ದನ್ನ. ಈಗ ಕಾರ್ತಿ ಚಿದಂಬರಂ ಅವರು ಅಂದ್ರೆ ಮಾಜಿ ವಿತ್ತ ಸಚಿವರಾಗಿದ್ದಂಥ ಪಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ಹಕ್ಕು ಚಲಾವಣೆ ಮಾಡ್ತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆಮೇಲೆ ಅವರು ಕೂಡ ಶಿವಗಂಗಾ ಕ್ಷೇತ್ರದಲ್ಲಿ ಅಥವಾ ಶಿವಗಂಗಾ ಕ್ಷೇತ್ರಕ್ಕೆ ಸಂಬಂಧಪಡುವಂತ ಮತಗಟ್ಟೆ ಅಥವಾ ಮತಕೇಂದ್ರಕ್ಕೆ ಬಂದು ಅವರು ಮತದಾನ ಮಾಡಿ ಹೊರ ಹೋಗ್ತಾ ಇರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ಮತದಾನ ಮಾಡಕ್ಕೆ ಇನ್ಫ್ಯಾಕ್ಟ್ ಒಳ ಹೋಗ್ತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಇರೋದು. ಕಾರ್ತಿ ಚಿದಂಬರಂ ಈ ಬಾರಿ ತಮಿಳುನಾಡಿನಲ್ಲಿ ಬಹಳ ಹೆಚ್ಚು ಪ್ರಸ್ತಾಪಿತ ಆದಂತ ಹೆಸರು ಕೂಡ ಹೌದು. ಯಾಕಂತಾದ್ರೆ ಅವರ ವಿರುದ್ಧವಾಗಿ ಬಹಳಷ್ಟು ತನಿಖೆಗಳು ನಡೀತಾ ಇದ್ದಂತ ಸಂದರ್ಭವನ್ನು ಕೂಡ ನಾವು ಗಮನಿಸಿದ್ವಿ. ಪಿ ಚಿದಂಬರಂ ಅವರು ಕೂಡ ತಮ್ಮನ್ನ ಟಾರ್ಗೆಟ್ ಮಾಡಲಾಗಿದೆ, ತಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಿದೆ ಕೇಂದ್ರ ಅನ್ನುವಂತ ನಿಟ್ಟಿನಲ್ಲಿ ಬಹಳ ವಾಕ್ಪ್ರಹಾರವನ್ನು ನಡೆಸಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ದೆವು. ಈ ವಿಚಾರ ಇನ್ಫ್ಯಾಕ್ಟ್ ತಮಿಳುನಾಡಿನ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಕಾಂಗ್ರೆಸ್ ಆಗಿರಬಹುದು, ಜೊತೆಗೆ ಡಿಎಂಕೆ, ಎಐಎಡಿಎಂಕೆ, ಜೊತೆಗೆ ಬಿಜೆಪಿಯು ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾರ್ತಿ ಚಿದಂಬರಂ ಅವರ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಅವರ ಪರವಾಗಿ ಪ್ರಚಾರ ನಡೆಸುವಂಥ ಸಂದರ್ಭದಲ್ಲಿ ಬಹಳ ಹಿಂಸೆ ಕೊಟ್ಟಿದ್ದಾರೆ, ಬಹಳ ಏನು ದೌರ್ಜನ್ಯ ಎಸಗಿದ್ದಾರೆ ಕೇಂದ್ರದವರು ಅನ್ನುವಂಥ ರೀತಿಯಾಗಿಯೂ ಕೂಡ ಒಂದ್ ಕಡೆ ನಡೆದ್ರು ಕೂಡ. ಸೊ ಬಹಳ ಏನು ಭ್ರಷ್ಟರಿದ್ದಾರೆ, ಅಂಥವರಿಗೆ ನೀವು ಮಣೆ ಹಾಕ್ತೀರಾ, ಅಂಥವರ ಪಕ್ಷ ಇದು ಅನ್ನುವಂಥ ರೀತಿಯಲ್ಲೂ ಕೂಡ ಅವ್ರ ಹೆಸರುಗಳು ಪ್ರಸ್ತಾಪ ಆಗಿದೆ. ಈ ಬಾರಿ ತಮಿಳುನಾಡಿನಲ್ಲಿ ಪರ ಹಾಗೆ ವಿರೋಧವಾಗಿ ಅವರ ಹೆಸರು ಬಹಳ ಚರ್ಚೆ ಆಗಿದೆ. ಸೊ ಈಗ ಕಾರ್ತಿ ಚಿದಂಬರಂ ಅವರು ತಮ್ಮ ಕುಟುಂಬದ ಸಮೇತರಾಗಿ ಬಂದು ಅವರು ಶಿವಗಂಗಾ ಮತಗಟ್ಟೆಯಲ್ಲಿ ಅವರು ಮತ ಚಲಾವಣೆ ಮಾಡ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಇದೀಗ ತಾನೇ ಅವರ ತಂದೆ ಪಿ ಚಿದಂಬರಂ ಅವರು ತಾವು ತಮ್ಮ ಹಕ್ಕನ್ನು ಚಲಾಯಿಸಿ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಹೊರ ನಡೆದಿದ್ರು. ಆಮೇಲೆ ಯಾವ ಮಟ್ಟಿಗೆ ಅಂತ ಅಂದ್ರೆ ಅವರು ವಿದೇಶಕ್ಕೆ ತೆರಳಬೇಕು ಅಂತ ಅಂದ್ರೂ ಕೂಡ ಸೂಕ್ತವಾದಂಥ ಪರ್ಮಿಷನ್ ಅನ್ನು ಪಡೆದೇ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ನಿಬಂಧನೆಗಳನ್ನು ಕೂಡ ವಿಧಿಸಿದೆ. ಇಂಥ ಒಂದು ಕಾನೂನಾತ್ಮಕ ಹೋರಾಟದಲ್ಲಿರುವಂಥವರು ಕಾರ್ತಿ ಚಿದಂಬರಂ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ ನಾವು. ಬಹುಶಃ ತಮಿಳುನಾಡಿನಲ್ಲಿ ನಾವು ಬೆಳ್ಳಂಬೆಳಗಿನೇ ಬಹಳಷ್ಟು ಗಣ್ಯರು ಬಹಳ ಆಕ್ಟಿವ್ ಆಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ನೋಡಿದ್ವಿ, ಪಿ ಚಿದಂಬರಂ ಹಾಗೆ ಅವರ ಕುಟುಂಬ ಸಮೇತರಾಗಿ ಬಂದಂಥದ್ದನ್ನು ಗಮನಿಸಿದ್ವಿ. ಆಮೇಲೆ ಮತ್ತೊಂದು ಕಡೆ ಅಜಿತ್ ಅವರು ಕೂಡ ನಟ ಅಜಿತ್ ಅವರು ಕೂಡ ತಮ್ಮ ಪತ್ನಿ ಸಮೇತರಾಗಿ ಬಂದು ಮತದಾನ ಮಾಡಿದ್ರು ಅನ್ನುವಂಥ ವಿಚಾರವನ್ನು ಇದೀಗ ತಾನೇ ನಾವು ಕೇಳ್ಪಡ್ತಾ ಇದ್ವಿ. ಹೀಗೆ ಯಾಕಂದ್ರೆ ಅಲ್ಲಿ 39 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆ ಒಂದೇ ಹಂತದಲ್ಲಿ ನಡೀತಾ ಇದೆ. ಇದೀಗ ತಾನೇ ನಾನು ಹೇಳಿದ ಹಾಗೆ ಇರುವಂಥ 40 ಲೋಕಸಭಾ ಕ್ಷೇತ್ರಗಳ ಪೈಕಿ ವೆಲ್ಲೂರು ಲೋಕಸಭಾ ಕ್ಷೇತ್ರದಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ಕ್ಯಾನ್ಸಲ್ ಆಗಿದೆ. ಕಾರಣ ಅಂತಂದ್ರೆ ವೆಲ್ಲೂರು ಲೋಕಸಭಾ ಚುನಾವಣೆ ಕ್ಯಾನ್ಸಲ್ ಆಗಿರೋದಕ್ಕೆ ಕಾರಣ ಅಂತಂದ್ರೆ ಆ ವ್ಯಾಪ್ತಿಯಲ್ಲಿ ಬಹಳ ಭ್ರಷ್ಟಾಚಾರ ನಡೀತಾ ಇತ್ತು ಅಥವಾ ಬಹಳ ಏನು ಮತದಾನ ಚುನಾವಣೆಯ ಅವ್ಯವಹಾರಗಳು ನಡೀತಾ ಇದ್ವು ಅನ್ನುವಂಥದ್ದು ಒಂದು ಆರೋಪ ಇತ್ತು. ಸಾವಿರಾರು ಕೋಟಿ ರೂಪಾಯಿಯಷ್ಟು ನಗದು ಕೂಡ ಸೇರಿದ ಹಾಗೆ ಅಲ್ಲಿ ಏನು ಬಹಳ ಮದ್ಯ ಆಮೇಲೆ ಇನ್ನಿತರ ಬೆಲೆ ಬಾಳುವಂಥ ವಸ್ತುಗಳನ್ನೆಲ್ಲವನ್ನು ಕೂಡ ಚುನಾವಣಾ ಅಧಿಕಾರಿಗಳು ಸೇರಿದಾಗೆ IT ಅಧಿಕಾರಿಗಳೆಲ್ಲ ಅಲ್ಲಿ ವಶಪಡಿಸ್ಕೊಂಡಿದ್ರು. ಹೀಗಾಗಿ ರಾಷ್ಟ್ರಪತಿಗಳಿಗೆ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾಗೆ ಬಹಳ ಅವ್ಯವಹಾರಗಳು ನಡೀತಾ ಇರುವಂಥ ಕಾರಣದಿಂದಾಗಿ ಅಲ್ಲಿನ ಚುನಾವಣೆಯನ್ನು ಸದ್ಯದ ಮಟ್ಟಿಗೆ ರದ್ದುಗೊಳಿಸಲಾಗಿದೆ ಅನ್ನುವಂಥ ನಿರ್ಧಾರವನ್ನು ಸ್ವತಃ ರಾಷ್ಟ್ರಪತಿಗಳೇ ತೆಗೆದುಕೊಳ್ತಾರೆ. ಈ ಕಾರಣಕ್ಕಾಗಿ ತಮಿಳುನಾಡಿನ ವೆಲ್ಲೂರು ಹೊರತುಪಡಿಸಿ ಬಹುಶಃ ಚುನಾವಣೆ ಇಂತಹ ಕಾರಣಕ್ಕಾಗಿ ರದ್ದಾದಂಥ ಅಪಖ್ಯಾತಿನೂ ಕೂಡ ತಮಿಳುನಾಡಿನ ಆ ಕ್ಷೇತ್ರಕ್ಕೆ ಸಲ್ಲುತ್ತೆ. ಹೀಗಾಗಿ ಉಳಿದಂಥ ಕ್ಷೇತ್ರಗಳಲ್ಲೂ ಕೂಡ ನಾವು ಗಮನಿಸಿದ್ವಿ. ತಮಿಳುನಾಡಿನಲ್ಲಿ ಇನ್ಫ್ಯಾಕ್ಟ್ ಈ ಬಾರಿ ನಾವು ಗಮನಿಸಬೇಕು ಅಂತ ಅಂದರೆ IT ಅಧಿಕಾರಿಗಳು ತಮಿಳುನಾಡಿನಲ್ಲಿ ಬಹಳಷ್ಟು ರೈಡ್ಗಳನ್ನು ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ಕೂಡ ನಾವು ಗಮನಿಸ್ತಾ ಇದ್ವಿ, ಏನು ಕನ್ನಿಮೋಳಿ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ನಾಯಕರ ನಿವಾಸಗಳ ಮೇಲೂ ಕೂಡ ದಾಳಿಯಾದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿಯಷ್ಟು ನಗದನ್ನು ವಶಪಡಿಸಿಕೊಂಡಿರುವಂಥದ್ದನ್ನು ಕೂಡ ನಾವು ಅಂದರೆ ತಮಿಳುನಾಡಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಯಾವ ಮಟ್ಟಿಗೆ ಕಾವೇರಿದೆ, ಎಂತೆಂಥ ಅವ್ಯವಹಾರಗಳು ಅಲ್ಲಿ ನಡೀತಾ ಇದೆ, ವಾಮ ಮಾರ್ಗದಲ್ಲಿ ಮತಗಿಟ್ಟಿಸೋಕೆ ಏನೆಲ್ಲ ಪ್ರಯತ್ನಗಳಾಗ್ತಾ ಇದೆ ಅನ್ನೋದಕ್ಕೆ ತಮಿಳುನಾಡಿನಲ್ಲಿ ನಡೆದಂಥ ಒಂದಷ್ಟು ಘಟನಾವಳಿಗಳೇ ಸಾಕ್ಷಿ. TTV ದಿನಕರನ್ ಅವರ ನಿವಾಸದಲ್ಲೂ ಕೂಡ ಸುಮಾರು 2.5 ಕೋಟಿ ರೂಪಾಯಿಯಷ್ಟು ಹಣವನ್ನು ವಶಪಡಿಸಿಕೊಂಡಿದ್ದನ್ನು ಗಮನಿಸಿದ್ವಿ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರನ್ನ ಗಮನಿಸ್ತಾ ಇದ್ವಿ. ಮೂಲ ಅವರದ್ದು ಮದುರೈ ಅಂದರೆ ತಮಿಳುನಾಡು, ಆದರೆ ಅವರು ಈ ಬಾರಿ ರಾಜ್ಯಸಭೆಗೆ ಆಯ್ಕೆ ಆಗಿರುವಂಥದ್ದು ಕರ್ನಾಟಕದಿಂದ. ಈ ಕಾರಣಕ್ಕಾಗಿ ಅವರು ಸದ್ಯ ಮತ ಚಲಾಯಿಸ್ತಾ ಇರುವಂಥದ್ದು ಕೂಡ ಕರ್ನಾಟಕದಲ್ಲೇ, ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥ ಜಯನಗರದಿಂದ ಅವರು ಈ ಬಾರಿ ಏನು ಮತ ಚಲಾಯಿಸ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ.